ಬಂದಿದೆಯಲ್ಲ ಚುನಾವಣಾ ಫಲಿತಾಂಶಗಳು ಕೆಲವರು ಡೌಟ್ ವ್ಯಕ್ತಪಡಿಸಿದ್ರು ಸರ್, ಅನುಮಾನ ವ್ಯಕ್ತಪಡಿಸಿದ್ರು. ನಮ್ಮ ಪರವಾಗಿ ಕಾಂಗ್ರೆಸ್ ಪರವಾಗಿದ್ದಾರೆ ಮತ್ತು ಕಾರ್ಯಕ್ರಮಗಳು ಏನು ಕೊಟ್ಟಿದ್ದೀವಿ 5 ಗ್ಯಾರಂಟಿಗಳು ಆ ಜನ ನಮ್ಗೆ ಆಶೀರ್ವಾದ ಮಾಡಿದರು. ಇಡೀ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಕೂಡ ಒಂದಾಗಲೇ ಡಿಕ್ಲೇರ್ ಆಗಿದೆ, ಇನ್ನೆರಡು ಆಗೋ ಸೂಚನೆ ಇದೆ. ಸಂಡೂರು ಡಿಕ್ಲೇರ್ ಆಗಿದೆ, ಇನ್ನು 2 ಕೂಡ 23,000 ಮೇಲೆ ಲೀಡ್ ಇದೆ. ಚನ್ನಪಟ್ಟಣ 13,000ಕ್ಕಿಂತ ಮೇಲೆ ಲೀಡ್ ಇದೆ. ಶಿಗ್ಗಾವಿ ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ. ಬಡವರು ಕೆಲಸ ಮಾಡಿದ್ದೀವಿ, ಅತಿ ಬಡವರು ಏನಿದ್ದಾರೆ ಅವರಿಗೆ ನ್ಯಾಯ ಒದಗಿಸಿದ್ದೀವಿ, ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ. ಮೊಟ್ಟ ಮೊದಲು 3 ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಹೇಳೋಣ. BJPಯವರು ಎಷ್ಟೇ ಬೊಬ್ಬೆ ಹಾಕಿದರೂ ಕೂಡ ಜನ ನಮ್ಮ ಪರವಾಗಿದ್ದಾರೆ. ಕಾರ್ಯಕ್ರಮವನ್ನು ನಾವು ಜನರಿಗೆ ಬರೀ ಯೋಜನೆಗಳು 56,000 ಕೋಟಿ ರೂಪಾಯಿ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಕಟ್ಟಕಡೆ ವ್ಯಕ್ತಿಗಳಿಗೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ. ಆ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ರಾಜಕೀಯವಾಗಿ ಬೇರೆ ಬೇರೆ ಮಾತಾಡ್ತಾರೆ, ಅವರು ಮಾತಾಡಲಿ, ಆದರೆ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿದ್ದಾರೆ ಅನ್ನೋದು ಸಾಬೀತಾಗಿದೆ. ಇದನ್ನು ಅವರು ಕೂಡ ಅರ್ಥ ಮಾಡ್ತಾರೆ. ಬೆಳಗಾದರೆ ವಿನಾಕಾರಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಆದರೆ ನಾನು ಅವ್ರಿಗೆ ಹೇಳೋದಂದರೆ, ಒಂದು ವಿರೋಧ ಪಕ್ಷ ಬಲಿಷ್ಠವಾಗಿದ್ದು ಟೀಕೆ ಮಾಡೋದನ್ನು ಒಂದು ಸನ್ಮಾರ್ಗದಲ್ಲಿರಬೇಕು. ಏನು ಲೋಪದೋಷಗಳಿದೆ ಅಥವಾ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ಮಾರ್ಗಸೂಚನೆ ಇರಬೇಕು. ಅವ್ರು ನಮಗೆ ಹೇಳಬೇಕು, ಇಂಥ ಕೆಲಸ ಮಾಡಬೇಕು, ಇದಾಗಿಲ್ಲ ಬಿಟ್ಟರೆ ಬೆಳಗಾದರೆ ಅವ್ರು ಮಾಡೋ ರೀತಿ ನೋಡಿದರೆ ಅದು ವಿರೋಧ ಪಕ್ಷದವರು ರೀತಿ ನೀತಿಗಳು ಬದಲಾವಣೆ ಮಾಡಬೇಕು. ವಿರೋಧ ಪಕ್ಷ ಇರಲೇಬೇಕು, ರಾಷ್ಟ್ರದಲ್ಲಾಗಲಿ ರಾಜ್ಯದಾಗಲಿ ವಿರೋಧ ಪಕ್ಷ ಇರಲೇಬೇಕು. ಅವರು ಏನಂದರೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ, ಕಣ್ಣು ತೆರೆಸುವಂಥ ಕೆಲಸ. ಏನಾದರೂ ಸರ್ಕಾರ ಲೋಪದೋಷಗಳು ಮಾಡಿದರೆ ಅದನ್ನು ಕಣ್ಣು ತೆರೆಸಿ ಅವ್ರಿಗೆ ಹೇಳೋ ಅಂಥದ್ದು ಅವ್ರದ್ದು ಅಧಿಕಾರ ಇದೆ. ಅದನ್ನು ಬಿಟ್ಟು ಬೆಳಗಾದರೆ ಟೀಕೆ ಟಿಪ್ಪಣೆ, ಕಾಂಗ್ರೆಸ್ ಸರ್ಕಾರ ಹೋಗ್ತದೆ, ಮುಖ್ಯಮಂತ್ರಿ ಹಿಡಿತಾರೆ, ಇದನ್ನೇ ಹೇಳ್ಕೊಂಡಿದ್ದಾರೆ. ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ, ಅದನ್ನು ನಾವು ಸ್ವಾಗತ ಮಾಡೋಣ. ಜನ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಜನರಿಗೆ ಗೆಲುವಿನ ಕ್ರೆಡಿಟ್ ಯಾರಿಗೆ ಸರ್? ಇದು ಗೆಲುವಿಗೆ ಕಾಂಗ್ರೆಸ್ ಯೋಜನೆಗಳ ಕಾರಣ ಅಥವಾ BJPನಲ್ಲಿರುವಂಥ ಒಡಕು ಕಾರಣ? ಇಲ್ಲ, ಕಾಂಗ್ರೆಸ್ ಯೋಜನೆ. ಯಾಕಂದರೆ 4.5 ಕೋಟಿ ಜನಕ್ಕೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಟ್ಟಿಸುವಂಥದ್ದು ಮಾಡಿದ್ವಿ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಶಕ್ತಿ, ಯುವ ನಿಧಿ. ಬಹುತೇಕ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯ ಮೊಟ್ಟ ಮೊದಲು ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾಗಿ, ಅಧ್ಯಕ್ಷರಾದಂಥ ಶಿವಕುಮಾರ್. ಅಂದರೆ ಸಾಮಾನ್ಯ ಜನರಿಗೆ, ಬಡವರಿಗೆ ಸಹಾಯ ಆಗಬೇಕಂತ ಮಾಡಿದ್ದಾರೆ. ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ UPA ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಂದಿಲ್ಲ. ಅದರ ಮೂಲ ಉದ್ದೇಶ ಏನಂದರೆ ಗಾಂಧೀಜಿಯವ್ರ ನನಸು ಮಾಡಬೇಕು. ಏನಂದರೆ ಕಟ್ಟಕಡೆ ವ್ಯಕ್ತಿ, ಅವನು ಯಾವುದೇ ಧರ್ಮ, ಯಾವುದೇ ವರ್ಗದ ಮನುಷ್ಯನಾಗಲಿ, ಅವನು ಊಟ ಇಲ್ಲ ಅಂತ ಬಳಗಬಾರ್ದು ಮತ್ತು ಕೆಲಸ ಇಲ್ಲ ಅಂತ ಕೂಡ ಮಾಡಬಾರ್ದು. ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟು ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರನ ನೇರವಾಗಿ ರಾಜೀವ್ ಗಾಂಧಿಯವರು ಮಾಡಿದ್ದ ಕಾರ್ಯಕ್ರಮ, ಮಂಡಲ್ ಪ್ರಧಾನಗಳಿದ್ದಾಗ, ಮಂಡಲ್ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂಥ ಕಾರ್ಯಕ್ರಮ ಈಗೂ ಅದು ಜಾರಿಯಲ್ಲಿದೆ. ಇರೋ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ, ಅತಿ ಸಣ್ಣ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇರೋದು. ಕೆರೆ ಕಟ್ಟಲಿ, ಕಾಲುವೆ ತೆಗೀರಿ, ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋದರಿಂದ ದೇಶ ಅಭಿವೃದ್ಧಿ ಆಗ್ತದೆ.
ಕೂಲಿ ಇಲ್ದವ್ರು ಕೂಲಿ ಸಿಗ್ತಾರೆ ಅಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೇಳ್ತಾರೆ. ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಅಂತ, ಇದು ಬಹಳ ಮುಖ್ಯವಾದದ್ದು. ಇದರ ಮುಖಾಂತರ ಇದನ್ನು ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮೊಟ್ಟ ಮೊದಲು ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ್ದೇನೆ ಅನ್ನಭಾಗ್ಯದ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳಿದರು, ಜಾರಿ ಮಾಡಿ ಅದನ್ನು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂದರು. 10 kg ಅಕ್ಕಿ ಕೊಡ್ತೀವಿ ಅಂದರು. 10 kg ಅಕ್ಕಿ ಕೊಡೋಕ್ಕೆ ಅಕ್ಕಿ ಸಿಕ್ತಿದ್ದ ಕಾರಣಕ್ಕೆ ಹಣವನ್ನು ಕೊಡುವಂಥದ್ದು ಮಾಡಿದ್ವಿ. ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡೋದಕ್ಕೆ ಜನ ನಮ್ಮನ್ನು ಕೈ ಹಿಡಿದ್ರು. ಬಟ್ ಇದೇ ಮಹಾರಾಷ್ಟ್ರದಲ್ಲಿ ಕೈ ಹಿಡಿದಿಲ್ಲ ಸರ್, ಯಾಕೆಂದರೆ ಅಲ್ಲೂ ನೀವು ಗ್ಯಾರಂಟಿ ಘೋಷಣೆ ಮಾಡಿದಿರಿ. ಬಟ್ ಅಲ್ಲಿ 200 ಸ್ಥಾನಗಳಿಗೂ ಮೇಲಕ್ಕೂ ಹೆಚ್ಚು BJP ನೇತೃತ್ವದ NDA ಗೆಲ್ತಾ ಇದೆ. ಕಾಂಗ್ರೆಸ್ 50ರಿಂದ 60 ಸ್ಥಾನದಲ್ಲಿ ಇದೆ ಸರ್ ಅಷ್ಟೇ.